ಇವತ್ತು ನಾವು ಎನ್ಲೈಟನ್ ಬಗ್ಗೆ ಎಷ್ಟು ತರ ಎನ್ಲೈಟನ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎನ್ಲೈಟನ್ಮೆಂಟ್ ಅಂದ್ರೆ ದುಃಖ ರಾಹಿತ್ಯ ಜೀವನ, ಜ್ಞಾನದಿಂದ ಕೂಡಿರುವ ಜೀವನ, ಯಾವಾಗ್ಲೂ ನಾವು ಮಿಡ್ಲ್ ಪಾತ್ ಅಲ್ಲಿ ಇರುವಂತಹದ್ದು. ಆಮೇಲೆ ನಾನು ದೇಹವಲ್ಲ ಆತ್ಮ ಅನ್ನುವ ಕಾನ್ಶಿಯಸ್ ಅಲ್ಲಿ ಇದ್ಕೊಂಡು ಜೀವನ ನಡೆಸುವುದು, ಅರಿಷಡ್ವರ್ಗಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಈ ಎನ್ಲೈಟನ್ಮೆಂಟ್ ಪಡೆಯಕ್ಕೆ ಧ್ಯಾನ ತುಂಬಾ ಸಹಕಾರಿಯಾಗುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ಸೊ ಈಗ ಪತ್ರಿಜಿಯವರು ಹೇಳ್ತಾರೆ ಈ ಎನ್ಲೈಟನ್ಮೆಂಟ್ ಅಲ್ಲೇ 3 ತರ ಎನ್ಲೈಟನ್ಮೆಂಟ್ ಇದೆ ಅಂತ ಹೇಳ್ತಾರೆ. ಏನು 3 ತರ ಎನ್ಲೈಟನ್ಮೆಂಟ್ ಇದ್ರಲ್ಲಿ ಅಂದ್ರೆ, ಒಂದು ಪರ್ಸನ್ನಿಗೆ ನಾನು ಎನ್ಲೈಟನ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ, ಡಿಸಿಷನ್ ತಗೊಂತಾರಲ್ಲ, ಅದು ಫಸ್ಟ್ ಎನ್ಲೈಟನ್ಮೆಂಟ್. ಅಂದ್ರೆ ಈಗ ನೀವೆಲ್ಲ ಧ್ಯಾನದಲ್ಲಿ ಇದ್ದೀರಾ, ಧ್ಯಾನಕ್ಕೆ ಬಂದಿದ್ದೀರಾ ಅಂದ್ರೆ ಅರ್ಥ ಏನು, ನನಗೆ ಎನ್ಲೈಟನ್ಮೆಂಟ್ ಬೇಕು ಅನ್ನೋ ಒಂದು ಇದಿಟ್ಕೊಂಡು ನಾವೆಲ್ಲ ಧ್ಯಾನ ಮಾಡ್ತಾ ಇದೀವಿ. ಸೊ ಇದು ಫಸ್ಟ್ ಎನ್ಲೈಟನ್ಮೆಂಟ್. ಇದೇ ಒಂದು ದೊಡ್ಡ ಎನ್ಲೈಟನ್ಮೆಂಟ್. ಅಂದ್ರೆ ನಾನ್ ಧ್ಯಾನ ಮಾಡ್ಬೇಕು, ನಾನ್ ಎನ್ಲೈಟನ್ ಆಗ್ಬೇಕು ಅಂತ ಅನ್ಕೊಳ್ತೀವಲ್ಲ, ಅದು ಫಸ್ಟ್ ಎನ್ಲೈಟನ್ಮೆಂಟ್. ನೆಕ್ಸ್ಟ್ ನಾವ್ ಎನ್ಲೈಟನ್ಮೆಂಟ್ ಆಗಕ್ಕೆ ಏನೇನ್ ಮಾಡ್ಬೇಕು ಆ ಎಲ್ಲಾ ಸಾಧನೆ ಮಾಡ್ತೀವಿ, ಎನ್ಲೈಟನ್ ಆಗ್ತೀವಿ, ಅಲ್ಲಿ ಎನ್ಲೈಟನ್ಮೆಂಟ್. ಅದು ಸೆಕೆಂಡ್. ಅಂದ್ರೆ ನಾವ್ ಎನ್ಲೈಟನ್ ಆಗ್ತೀವಿ, ಧ್ಯಾನ ಮಾಡಿ ಮುಕ್ತಿ ಪಡಿತೀವಿ. ನೆಕ್ಸ್ಟ್ ಅಂದ್ರೆ ಅದಕ್ಕೆ ಏನೇನ್ ಮಾರ್ಗಗಳಿದೆಯೋ ಅದನ್ನೆಲ್ಲ ಅನುಸರಿಸ್ಕೊಂಡು ಒಂದು ಸಾಧನೆ ಮಾಡ್ತೀವಿ, ಇದು ಸೆಕೆಂಡ್ ಎನ್ಲೈಟನ್ಮೆಂಟ್. ನೆಕ್ಸ್ಟ್ ಏನು, ಥರ್ಡ್ ಎನ್ಲೈಟನ್ಮೆಂಟ್ ಅಂದ್ರೆ ಏನು ಅಂದ್ರೆ, ಇದು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ, ಅಂದ್ರೆ ನಾನು ಕಂಪ್ಲೀಟ್ ಎನ್ಲೈಟನ್ ಆಗಿದ್ದೀನಿ ಅಂತಂದಾಗ ಏನಿರುತ್ತಲ್ಲಿ ಅಂತಂದ್ರೆ, ನಾವು ಏನು ಎನ್ಲೈಟನ್ ಆಗಿರ್ತೀವಿ, ಎನ್ಲೈಟನ್ ಆಗೋಕ್ ಏನೇನ್ ಮಾಡಿರ್ತೀವಿ, ಯಾವ ತರ ಎನ್ಲೈಟನ್ ಆದ್ವಿ ಅಂತಂದ್ಬಿಟ್ಟು ಈ ಎನ್ಲೈಟನ್ಮೆಂಟ್ ನ ಬೇರೆಯವ್ರಿಗೆ ಹೇಳುವಂತಹದ್ದು, ಅವರಿಗೆ ಸರ್ವಿಸ್ ಮಾಡುವಂಥದ್ದು. ಈ ತರ ಮಾಡಿದಾಗ ಏನಾಗುತ್ತೆ, ಈ ಎನ್ಲೈಟನ್ಮೆಂಟ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನಾವೇನ್ ಪಡೆದಿದೀವೋ ಅದನ್ನ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ನಿಜವಾದ ಎನ್ಲೈಟನ್ಮೆಂಟ್. ಎಲ್ಲಿ ಯಾವಾಗ ನಾವು ಹೇಳ್ಕೊಡ್ತೀವಿ ಬೇರೆಯವ್ರಿಗೆ, ನಾವ್ ಎನ್ಲೈಟನ್ ಆದ್ವಿ, ನಾನು ಜೀವನದಲ್ಲಿ ನನಗೆ ಒಳ್ಳೇದಾಯ್ತು, ಆ ಲಾಭಗಳನ್ನ, ಆ ಒಳ್ಳೇದಾಗಿರೋದನ್ನ ನಾವು ಬೇರೆಯವ್ರಿಗೂ ಹೇಳ್ಬೇಕು, ಬೇರೆಯವ್ರಿಗೂ ಹಂಚಬೇಕು. ನಾವೇನು ಜ್ಞಾನ ಪಡ್ಕೊಂಡಿದೀವಿ ಆ ಜ್ಞಾನವನ್ನ ಬೇರೆಯವ್ರಿಗೆ ಹಂಚಬೇಕು. ಇದು ಥರ್ಡ್ ಸ್ಟೇಜ್ ಆಫ್ ಎನ್ಲೈಟನ್ಮೆಂಟ್. ಫಸ್ಟ್ ಒನ್ ನಾನು ಎನ್ಲೈಟನ್ ಆಗ್ಬೇಕು ಅಂತ ಡಿಸಿಷನ್ ತಗೊಳ್ಳೋದು, ಸೆಕೆಂಡ್ ಒನ್ ಎನ್ಲೈಟನ್ ಆಗಿರ್ತೀವಿ, ಥರ್ಡ್ ಒನ್ ಆ ಎನ್ಲೈಟನ್ಮೆಂಟ್ ಆಗಿರೋದನ್ನ ಬೇರೆಯವ್ರಿಗೆ ನಾವು ಹೇಳ್ಕೊಡೋದು, ಈ ಜ್ಞಾನವನ್ನ ಬೇರೆಯವ್ರಿಗೆ ಹಂಚೋದು. ಆವಾಗ ನಮ್ಮ ಎನ್ಲೈಟನ್ಮೆಂಟ್ ಇನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದು ಎನ್ಲೈಟನ್ಮೆಂಟ್ ಬಗ್ಗೆ.